ಎಲ್ಲರಿಗೂ ನಮಸ್ಕಾರ. ಜುಲೈ 26 ರಿಂದ ಆಗಸ್ಟ್ 1ನೇ ತಾರೀಖಿನವರೆಗಿನ ದ್ವಾದಶ ರಾಶಿಗಳ ವಾರ ಭವಿಷ್ಯಕ್ಕೆ ಸ್ವಾಗತ. ಈ ವಾರ ಜ್ಯೋತಿಷ್ಯದ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದಾಗಿದೆ. ಮೀನ ರಾಶಿಯಲ್ಲಿ ಶನಿಯ ವಕ್ರ ಚಲನೆ, ಕರ್ಕಾಟಕದಲ್ಲಿ ಸೂರ್ಯ ಮತ್ತು ಗುರುವಿನ ಸಂಯೋಗ, ಮಿಥುನದಲ್ಲಿ ಬುಧನ ನೇರ ಚಲನೆ, ಹಾಗೂ ಮಂಗಳ ಮತ್ತು ಶುಕ್ರರ ಸಂಚಾರವು ಎಲ್ಲಾ ರಾಶಿಗಳ ಮೇಲೆ ವಿಶೇಷ ಪ್ರಭಾವ ಬೀರಲಿದೆ. ಬನ್ನಿ, ನಿಮ್ಮ ರಾಶಿಯ ಫಲಾಫಲಗಳನ್ನು ತಿಳಿಯೋಣ. ಮೇಷ ರಾಶಿ, ವೃತ್ತಿ ಮತ್ತು ವ್ಯಾಪಾರ. ಕೆಲಸದಲ್ಲಿ ನಿಮ್ಮ ನಾಯಕತ್ವಕ್ಕೆ ಮನ್ನಣೆ ಮತ್ತು ಹೊಸ ಜವಾಬ್ದಾರಿಗಳು ಸಿಗಲಿವೆ. ವ್ಯಾಪಾರಸ್ಥರು ಹೊಸ ಒಪ್ಪಂದಗಳಿಗೆ ಸಹಿ ಮಾಡುವ ಮುನ್ನ ಎಚ್ಚರವಹಿಸಿ. ಹಣಕಾಸು, 12ನೇ ಮನೆಯಲ್ಲಿ ಶನಿಯ ವಕ್ರ ಚಲನೆ ಇರುವುದರಿಂದ ದಿಢೀರ್ ಖರ್ಚು ಬರಬಹುದು. ಈ ವಾರ ಯಾರಿಗೂ ಸಾಲ ಕೊಡುವುದು ಅಥವಾ ಪಡೆಯುವುದು ಬೇಡ. ಕುಟುಂಬ ಮತ್ತು ಪ್ರೇಮ, ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಬಹುದು. ತಾಯಿಯ ಆರೋಗ್ಯದ ಕಡೆ ಗಮನವಿರಲಿ. ಶುಕ್ರನ ಪ್ರಭಾವದಿಂದ ಸಂಗಾತಿಯೊಂದಿಗಿನ ಬಾಂಧವ್ಯ ಮತ್ತಷ್ಟು ಮಧುರವಾಗಲಿದೆ. ಆರೋಗ್ಯ, ಕೆಲಸದ ಒತ್ತಡದಿಂದ ನಿದ್ರಾಹೀನತೆ ಅಥವಾ ಸಣ್ಣಪುಟ್ಟ ತಲೆನೋವು ಕಾಡಬಹುದು. ಧ್ಯಾನ ಮಾಡುವುದು ಉತ್ತಮ. ಅದೃಷ್ಟ ಬಣ್ಣ ಕೆಂಪು. ಅದೃಷ್ಟ ಸಂಖ್ಯೆ 9. ಪಠಿಸಬೇಕಾದ ಮಂತ್ರ ಓಂ ಭೌಮಾಯ ನಮಃ. ವೃಷಭ ರಾಶಿ, ವೃತ್ತಿ ಮತ್ತು ವ್ಯಾಪಾರ. ಹೊಸ ಕಾರ್ಯಗಳಿಗೆ ಕೈಹಾಕಲು ಇದು ಸಕಾಲ. ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರಗತಿ ಮತ್ತು ವ್ಯಾಪಾರದಲ್ಲಿ ಲಾಭ ಕಂಡುಬರಲಿದೆ. ಹಣಕಾಸು, ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿದೆ. ಆದರೂ ಆತುರದ ಹೂಡಿಕೆಗಳು ಬೇಡ. ಯಾವುದೇ ದೊಡ್ಡ ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಸರಿಯಾಗಿ ಆಲೋಚಿಸಿ. ಕುಟುಂಬ ಮತ್ತು ಪ್ರೇಮ, ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿ ಇರಲಿದೆ. ಆದರೆ ಮಾತಿನಲ್ಲಿ ತುಸು ಕಠಿಣತೆ ಇರಬಹುದು. ಸಂಬಂಧಗಳಲ್ಲಿ ಕೋಪ ನಿಯಂತ್ರಿಸಿಕೊಳ್ಳಿ. ಆರೋಗ್ಯ ಸ್ಥಿರವಾಗಿರುತ್ತದೆ. ಆದರೆ ಉಷ್ಣ ಸಂಬಂಧಿತ ಸಮಸ್ಯೆಗಳು ಕಾಡಬಹುದು. ಸಾಕಷ್ಟು ನೀರು ಕುಡಿಯಿರಿ. ಅದೃಷ್ಟ ಬಣ್ಣ ಬಿಳಿ. ಅದೃಷ್ಟ ಸಂಖ್ಯೆ 6. ಪಠಿಸಬೇಕಾದ ಮಂತ್ರ ಓಂ ಶುಕ್ರಾಯ ನಮಃ. ಮಿಥುನ ರಾಶಿ, ವೃತ್ತಿ ಮತ್ತು ವ್ಯಾಪಾರ. ಬುಧನ ನೇರ ಚಲನೆಯಿಂದ ವ್ಯಾಪಾರದಲ್ಲಿ ಪ್ರಗತಿ. ತಡೆಹಿಡಿಯಲ್ಪಟ್ಟ ಕೆಲಸಗಳು ಸುಗಮವಾಗಿ ಸಾಗಲಿವೆ. ಹಣಕಾಸು, ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ಹೂಡಿಕೆಯಿಂದ ಲಾಭ ನಿರೀಕ್ಷಿಸಬಹುದು. ಕುಟುಂಬ ಮತ್ತು ಪ್ರೇಮ, ಕುಟುಂಬದೊಂದಿಗೆ ಸಂತೋಷದ ಸಮಯ ಕಳೆಯುವಿರಿ. ಪ್ರೀತಿಪಾತ್ರರೊಂದಿಗೆ ಉತ್ತಮ ಸಂವಹನ ಇರಲಿದೆ. ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ. ಚರ್ಮದ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಗಮನವಿರಲಿ. ಅದೃಷ್ಟ ಬಣ್ಣ ಹಸಿರು. ಅದೃಷ್ಟ ಸಂಖ್ಯೆ 5. ಪಠಿಸಬೇಕಾದ ಮಂತ್ರ ಓಂ ಬುಧಾಯ ನಮಃ. ಕರ್ಕಾಟಕ ರಾಶಿ, ವೃತ್ತಿ ಮತ್ತು ವ್ಯಾಪಾರ. ಸೂರ್ಯ ಮತ್ತು ಗುರು ನಿಮ್ಮ ರಾಶಿಯಲ್ಲಿರುವುದರಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಬರಲಿವೆ. ಹಣಕಾಸು, ಆರ್ಥಿಕವಾಗಿ ಲಾಭದಾಯಕ ವಾರ. ಆದರೂ ಭವಿಷ್ಯದ ದೃಷ್ಟಿಯಿಂದ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ. ಕುಟುಂಬ ಮತ್ತು ಪ್ರೇಮ, ಮನೆಯಲ್ಲಿ ಧಾರ್ಮಿಕ ವಾತಾವರಣವಿರುತ್ತದೆ. ಪ್ರೇಮ ವಿಚಾರದಲ್ಲಿ ಸಕಾರಾತ್ಮಕ ಬೆಳವಣಿಗೆ. ಆರೋಗ್ಯ, ಗುರುವಿನ ಅಸ್ತದಿಂದಾಗಿ ಜೀರ್ಣಕ್ರಿಯೆ ಮತ್ತು ಹೊಟ್ಟೆ ಸಂಬಂಧಿ ಸಮಸ್ಯೆಗಳು ಕಾಡಬಹುದು. ಆಹಾರದಲ್ಲಿ ಎಚ್ಚರವಿರಲಿ. ಅದೃಷ್ಟ ಬಣ್ಣ ತಿಳಿ ಹಳದಿ. ಅದೃಷ್ಟ ಸಂಖ್ಯೆ 2. ಪಠಿಸಬೇಕಾದ ಮಂತ್ರ ಓಂ ಬೃಹಸ್ಪತಯೇ ನಮಃ. ಸಿಂಹ ರಾಶಿ, ವೃತ್ತಿ ಮತ್ತು ವ್ಯಾಪಾರ. ಸೃಜನಶೀಲ ಕ್ಷೇತ್ರದಲ್ಲಿರುವವರಿಗೆ ಅತ್ಯುತ್ತಮ ವಾರ. ಉದ್ಯೋಗದಲ್ಲಿ ನಿಮ್ಮ ಪ್ರತಿಭೆಗೆ ತಕ್ಕ ಮನ್ನಣೆ ಸಿಗಲಿದೆ. ಹಣಕಾಸು, ಶುಕ್ರನ ಪ್ರಭಾವದಿಂದ ಆರ್ಥಿಕ ಲಾಭ ಹೆಚ್ಚಲಿದೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುವ ಸಾಧ್ಯತೆ ಇದೆ. ಕುಟುಂಬ ಮತ್ತು ಪ್ರೇಮ, ಆಕರ್ಷಣೆ ಹೆಚ್ಚಾಗಿರುತ್ತದೆ. ಪ್ರೇಮಿಗಳಿಗೆ ಶುಭವಾರ. ಕುಟುಂಬದಲ್ಲಿ ಸೌಹಾರ್ದತೆ ನೆಲೆಸಲಿದೆ. ಆರೋಗ್ಯ ಉತ್ತಮವಾಗಿರುತ್ತದೆ. ವಾರವಿಡೀ ಶಕ್ತಿಯುತವಾಗಿ ಮತ್ತು ಲವಲವಿಕೆಯಿಂದ ಇರುವಿರಿ. ಅದೃಷ್ಟ ಬಣ್ಣ ಕಿತ್ತಳೆ. ಅದೃಷ್ಟ ಸಂಖ್ಯೆ 1. ಪಠಿಸಬೇಕಾದ ಮಂತ್ರ ಓಂ ಸೂರ್ಯಾಯ ನಮಃ. ಕನ್ಯಾ ರಾಶಿ, ವೃತ್ತಿ ಮತ್ತು ವ್ಯಾಪಾರ. ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಬೆಂಬಲ ಸಿಗಲಿದೆ. ವ್ಯಾಪಾರದಲ್ಲಿ ಪಾಲುದಾರರೊಂದಿಗೆ ಹೊಂದಾಣಿಕೆ ಅತ್ಯಗತ್ಯ. ಹಣಕಾಸು, ಆರ್ಥಿಕ ಸ್ಥಿತಿ ಸ್ಥಿರವಾಗಿರುತ್ತದೆ. ಹಳೆಯ ಸಾಲ ಮರುಪಾವತಿಗೆ ಸುಲಭ ಮಾರ್ಗಗಳು ಗೋಚರಿಸಲಿವೆ. ಕುಟುಂಬ ಮತ್ತು ಪ್ರೇಮ, ಕೌಟುಂಬಿಕ ಜೀವನದಲ್ಲಿ ಶಾಂತಿ. ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವಿರಿ. ಆರೋಗ್ಯ, ನರ ದೌರ್ಬಲ್ಯ ಅಥವಾ ಮಾನಸಿಕ ಒತ್ತಡ ಕಾಡಬಹುದು. ಯೋಗ ಮತ್ತು ಪ್ರಾಣಾಯಾಮ ರೂಢಿಸಿಕೊಳ್ಳಿ. ಅದೃಷ್ಟ ಬಣ್ಣ ಹಸಿರು. ಅದೃಷ್ಟ ಸಂಖ್ಯೆ 5. ಪಠಿಸಬೇಕಾದ ಮಂತ್ರ ಓಂ ದುರ್ಗಾಯ ನಮಃ. ತುಲಾ ರಾಶಿ, ವೃತ್ತಿ ಮತ್ತು ವ್ಯಾಪಾರ. ವೃತ್ತಿ ಕ್ಷೇತ್ರದಲ್ಲಿ ಉತ್ತಮ ಪ್ರಗತಿ ಇದೆ. ಹಳೆಯ ಶತ್ರುಬಾಧೆ ನಿವಾರಣೆಯಾಗಿ ನೆಮ್ಮದಿ ಸಿಗಲಿದೆ. ಹಣಕಾಸು, ಆರ್ಥಿಕ ವಿಚಾರಗಳಲ್ಲಿ ಎಚ್ಚರಿಕೆ ವಹಿಸುವುದು ಉತ್ತಮ. ಸಾಲದ ಸಮಸ್ಯೆಗಳು ನಿಧಾನವಾಗಿ ಬಗೆಹರಿಯಲಿವೆ. ಕುಟುಂಬ ಮತ್ತು ಪ್ರೇಮ ಜೀವನದಲ್ಲಿ ಸಿಹಿ ಕ್ಷಣಗಳು. ಕೌಟುಂಬಿಕ ವಿಚಾರಗಳಲ್ಲಿ ಹಿರಿಯರ ಸಲಹೆಗಳನ್ನು ಪಾಲಿಸಿ. ಆರೋಗ್ಯದಲ್ಲಿ ಸಣ್ಣಪುಟ್ಟ ಏರುಪೇರಾಗಬಹುದು.
ವಿಶೇಷವಾಗಿ ಕೀಲು ನೋವು ಅಥವಾ ಬೆನ್ನು ನೋವು ಕಾಡಬಹುದು. ಅದೃಷ್ಟ ಬಣ್ಣ ಗುಲಾಬಿ. ಅದೃಷ್ಟ ಸಂಖ್ಯೆ 6. ಪಠಿಸಬೇಕಾದ ಮಂತ್ರ ಓಂ ಮಹಾಲಕ್ಷ್ಮೈ ನಮಃ. ವೃಶ್ಚಿಕ ರಾಶಿ. ವೃತ್ತಿ ಮತ್ತು ವ್ಯಾಪಾರ ಕಾರ್ಯಗಳಲ್ಲಿ ಅಪಾರ ಉತ್ಸಾಹ ಮತ್ತು ಶಕ್ತಿ ಇರುತ್ತದೆ. ಅಂದುಕೊಂಡ ಕೆಲಸಗಳನ್ನು ಛಲದಿಂದ ಪೂರ್ಣಗೊಳಿಸುವಿರಿ. ಹಣಕಾಸು ಆರ್ಥಿಕವಾಗಿ ಲಾಭದಾಯಕ. ಆಸ್ತಿ ಅಥವಾ ವಾಹನ ಖರೀದಿ ಮಾರಾಟದಲ್ಲಿ ಅನುಕೂಲ ಒದಗಲಿದೆ. ಕುಟುಂಬ ಮತ್ತು ಪ್ರೇಮ ಸಂಗಾತಿಯೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯ ಬರದಂತೆ ಎಚ್ಚರ. ಅಹಂಕಾರ ಬಿಟ್ಟು ಪ್ರೀತಿಯಿಂದ ವರ್ತಿಸಿ. ಆರೋಗ್ಯ ಕೋಪ ಮತ್ತು ಉದ್ವೇಗದಿಂದಾಗಿ ರಕ್ತದೊತ್ತಡ ಹೆಚ್ಚಾಗಬಹುದು. ಶಾಂತ ಸ್ವಭಾವ ಬೆಳೆಸಿಕೊಳ್ಳಿ. ಅದೃಷ್ಟ ಬಣ್ಣ ಗಾಢ ಕೆಂಪು. ಅದೃಷ್ಟ ಸಂಖ್ಯೆ 9. ಪಠಿಸಬೇಕಾದ ಮಂತ್ರ ಓಂ ಹನುಮತೆ ನಮಃ. ಧನುಸ್ಸು ರಾಶಿ. ವೃತ್ತಿ ಮತ್ತು ವ್ಯಾಪಾರ ಕೆಲಸದಲ್ಲಿ ಹೊಸ ಆಲೋಚನೆಗಳು ಮೂಡಲಿವೆ. ಉದ್ಯೋಗ ಬದಲಾವಣೆ ಅಥವಾ ಪ್ರಯಾಣಕ್ಕೆ ಇದು ಶುಭ ಸಮಯ. ಹಣಕಾಸು ಆರ್ಥಿಕವಾಗಿ ಪ್ರಗತಿ ಇದೆ. ಆದರೆ ಆತುರದ ನಿರ್ಧಾರಗಳು ಬೇಡ, ತಜ್ಞರ ಸಲಹೆ ಪಡೆದು ಮುನ್ನಡೆಯಿರಿ. ಕುಟುಂಬ ಮತ್ತು ಪ್ರೇಮ ಕುಟುಂಬದಲ್ಲಿ ಸಂತೋಷ ತುಂಬಿರುತ್ತದೆ. ಪ್ರೇಮಿಗಳಿಗೆ ಮತ್ತು ವಿವಾಹಿತರಿಗೆ ಹೊಂದಾಣಿಕೆ ಮೂಡಲಿದೆ. ಆರೋಗ್ಯ ಕಾಲಿನ ನೋವು ಅಥವಾ ಸ್ನಾಯು ಸೆಳೆತ ಉಂಟಾಗಬಹುದು. ನಿಯಮಿತ ವ್ಯಾಯಾಮ ಅಗತ್ಯ. ಅದೃಷ್ಟ ಬಣ್ಣ ಹಳದಿ. ಅದೃಷ್ಟ ಸಂಖ್ಯೆ 3. ಪಠಿಸಬೇಕಾದ ಮಂತ್ರ ಓಂ ಗುರುವೇ ನಮಃ. ಮಕರ ರಾಶಿ. ವೃತ್ತಿ ಮತ್ತು ವ್ಯಾಪಾರ ಶನಿಯ ಹಿಮ್ಮುಖ ಚಲನೆಯಿಂದಾಗಿ ಕೆಲಸಗಳಲ್ಲಿ ಕೊಂಚ ವಿಳಂಬವಾಗಬಹುದು. ಕಠಿಣ ಶ್ರಮದಿಂದ ಮಾತ್ರ ಯಶಸ್ಸು ಸಾಧ್ಯ. ಹಣಕಾಸು ಆರ್ಥಿಕ ವಿಚಾರಗಳಲ್ಲಿ ಕಟ್ಟುನಿಟ್ಟಿನ ನಿಯಂತ್ರಣ ಅಗತ್ಯ. ಅನಗತ್ಯ ಸಾಲ ಮಾಡುವುದನ್ನು ತಪ್ಪಿಸಿ. ಕುಟುಂಬ ಮತ್ತು ಪ್ರೇಮ ಕೌಟುಂಬಿಕ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ಸಂಗಾತಿಯ ಬೆಂಬಲದಿಂದ ನೆಮ್ಮದಿ ಸಿಗಲಿದೆ. ಆರೋಗ್ಯ ದಣಿವು ಮತ್ತು ಮಾನಸಿಕ ಆಯಾಸ ಹೆಚ್ಚಾಗಬಹುದು. ಸಾಕಷ್ಟು ವಿಶ್ರಾಂತಿ ತೆಗೆದುಕೊಳ್ಳಿ. ಅದೃಷ್ಟ ಬಣ್ಣ ಕಪ್ಪು ಅಥವಾ ಕಡು ನೀಲಿ. ಅದೃಷ್ಟ ಸಂಖ್ಯೆ 8. ಪಠಿಸಬೇಕಾದ ಮಂತ್ರ ಓಂ ಶನೈಶ್ಚರಾಯ ನಮಃ. ಕುಂಭರಾಶಿ. ವೃತ್ತಿ ಮತ್ತು ವ್ಯಾಪಾರ ವೃತ್ತಿ ಜೀವನದಲ್ಲಿ ಸ್ಥಿರತೆ ಇರಲಿದೆ. ಹೊಸ ಯೋಜನೆಗಳಿಗೆ ಬೆಂಬಲ ದೊರೆಯಲಿದ್ದು ಮುನ್ನಡೆಯುವಿರಿ. ಹಣಕಾಸು ಆರ್ಥಿಕವಾಗಿ ಲಾಭದಾಯಕ ವಾರ. ದೀರ್ಘಕಾಲೀನ ಹೂಡಿಕೆಗಳಿಗೆ ಇದು ಸೂಕ್ತ ಸಮಯ. ಕುಟುಂಬ ಮತ್ತು ಪ್ರೇಮ ದಾಂಪತ್ಯದಲ್ಲಿ ಸುಖ ಪ್ರೀತಿ ಮತ್ತು ಸಾಮಸ್ಯ ಇರಲಿದೆ. ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ನೆಲೆಸಲಿದೆ. ಆರೋಗ್ಯ ಉತ್ತಮವಾಗಿರುತ್ತದೆ. ಆದರೂ ತಣ್ಣಗಿನ ಆಹಾರಗಳಿಂದ ದೂರವಿರಿ, ಶೀತ ಬರುವ ಸಾಧ್ಯತೆ ಇದೆ. ಅದೃಷ್ಟ ಬಣ್ಣ ನೀಲಿ. ಅದೃಷ್ಟ ಸಂಖ್ಯೆ 8. ಪಠಿಸಬೇಕಾದ ಮಂತ್ರ ಓಂ ನಮಃ ಶಿವಾಯ. ಮೀನ ರಾಶಿ. ವೃತ್ತಿ ಮತ್ತು ವ್ಯಾಪಾರ ನಿಮ್ಮ ರಾಶಿಯಲ್ಲೇ ಶನಿಯ ವಕ್ರ ಚಲನೆಯಿಂದಾಗಿ ಕೆಲಸದಲ್ಲಿ ಎಚ್ಚರಿಕೆ ಅಗತ್ಯ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದ ಬೇಡ. ಹಣಕಾಸು ಆರ್ಥಿಕ ಸ್ಥಿತಿ ಸಾಧಾರಣವಾಗಿರುತ್ತದೆ. ಯಾವುದೇ ದೊಡ್ಡ ಹೂಡಿಕೆ ಅಥವಾ ರಿಸ್ಕ್ ತೆಗೆದುಕೊಳ್ಳುವುದು ಈ ವಾರ ಸೂಕ್ತವಲ್ಲ. ಕುಟುಂಬ ಮತ್ತು ಪ್ರೇಮ ಕುಟುಂಬದ ಜವಾಬ್ದಾರಿಗಳು ಮಾನಸಿಕ ಒತ್ತಡ ತರಬಹುದು. ಪ್ರೀತಿಪಾತ್ರರೊಂದಿಗೆ ಮುಕ್ತವಾಗಿ ಮಾತನಾಡಿ. ಆರೋಗ್ಯ ಮಾನಸಿಕ ಒತ್ತಡ ಮತ್ತು ತಲೆನೋವು ಕಾಡಬಹುದು. ಧ್ಯಾನ ಮತ್ತು ಆಧ್ಯಾತ್ಮದ ಕಡೆ ಗಮನ ಹರಿಸುವುದು ಮುಖ್ಯ. ಅದೃಷ್ಟ ಬಣ್ಣ ಹಳದಿ. ಅದೃಷ್ಟ ಸಂಖ್ಯೆ 3. ಪಠಿಸಬೇಕಾದ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ. ನಿಮ್ಮ ಎಲ್ಲಾ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಾಗೂ ಪರ್ಸನಲ್ ಟ್ಯಾರೋ ರೀಡಿಂಗ್, ಆಕಾಶಿಕ್ ರೀಡಿಂಗ್, ಜ್ಯೋತಿಷ್ಯ ಶಾಸ್ತ್ರ, ಸಂಖ್ಯಾಶಾಸ್ತ್ರ ಮತ್ತು ಕಸ್ಟಮೈಸ್ಡ್ ಕ್ರಿಸ್ಟಲ್ಸ್ಗಾಗಿ ಮಿಸ್ಟಿಕ್ ಈರಾ ಜೊತೆ ಅಪಾಯಿಂಟ್ಮೆಂಟ್ ಬುಕ್ ಮಾಡಿ. ಧನ್ಯವಾದಗಳು.